ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಲ್ಲ? ನಾವು ಚೆನ್ನಾಗಿದ್ದೇವೆ. ಇವತ್ತು ಅದ್ವಿಕನ ಸ್ಕೂಲಿಂದ ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೇ ಹತ್ತಿರ ಎಂತಪ್ಪ ಇದು ಕಿಡ್ಸ್ ಎಂತದೊಂದು ಮಕ್ಕಳಿಗೆ ಆಟ ಆಡುವಂತ ಜಾಗವೇ. ಪ್ರತಿ ವರ್ಷ ಕರ್ಕೊಂಡು ಹೋಗ್ತಾರೆ. ಮಾಮೂಲಿ ಟೈಮಿಂಗ್ಸ್. ಇದು ಸ್ಕೂಲ್ ಬ್ಯಾಗ್ ಎಲ್ಲ ಇಲ್ಲ, ಬರೀ ಲಂಚ್ ಬ್ಯಾಗ್ ಮಾತ್ರ. ಹಾಗೆ ಅದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ನಿನ್ನೆಯಿಂದ ಸ್ಟಾರ್ಟ್ ಮಾಡಿದಾಳೆ, ಯಾವಾಗ ಬೆಳಿಗ್ಗೆ ಆಗ್ತದೆ, ಯಾವಾಗ ಹೋಗುದು, ಎಷ್ಟೊತ್ತಿಗೆ ಹೋಗುದು ಅಂತ. ಹಾಗೆ ಇದು ಟ್ರಿಪ್ಪಿಗೆ ಇದೆ. ಇದು ಆಕ್ಚುಲಿ ಪ್ರತಿ ಬುಧವಾರ ಹಾಕಿದ್ದು ಸ್ಪೋರ್ಟ್ಸ್ ಯೂನಿಫಾರ್ಮ್. ಇವತ್ತು ಅದನ್ನೇ ಹಾಕಲಿಕ್ಕೆ. ಹಾಗೆ ಇದೆ ಸ್ಪೋರ್ಟ್ಸ್ ಯೂನಿಫಾರ್ಮ್ ಪರ್ಪಲ್. ನೆನ್ನೆ ಅವ್ರಿಗೆ PKG ಮತ್ತು ಏನದು ಪ್ಲೇ ಗ್ರೂಪ್ ಮಕ್ಕಳಿಗೆ ಟ್ರಿಪ್. ಈಗ ನಮ್ಗೆ ಟ್ರಿಪ್ ಇವತ್ತು LKG ಮತ್ತೆ UKG ಮಕ್ಕಳಿಗೆ. ನಿನ್ನೆ ಬೇರೆ ಕ್ಲಾಸಿಗಿತ್ತು. ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ. ಹರಟೆ ಮಾಡಿದೆ ಹೇಳ್ತೇನೆ. ಹಾಗೆ ಮತ್ತೆ ಕಳೆದ ವರ್ಷ ಇಲ್ಲಿಗೆ ಕರ್ಕೊಂಡು ಹೋಗಿದ್ರು. ಎಲ್ಲಿಗೆ? ಇಸ್ಕಾನಿಗೆ. ಕಳೆದ ವರ್ಷ ಇಸ್ಕಾನಿಗೆ ಕರ್ಕೊಂಡು ಹೋಗಿದ್ರು. ಈ ವರ್ಷ ಇಲ್ಲಿ ಆಯ್ತು. ಈ ವರ್ಷ ಒಂದಾದ್ರೆ ಆಯ್ತು. ನೆಕ್ಸ್ಟ್ ಬೇರೆ ಸ್ಕೂಲು. ಹಾಗೆ 1ನೇ ಕ್ಲಾಸ್. ಹಾಗೆ 4 ಕ್ಲಾಸಿಗೆ ಹೋಗುತ್ತೆ ಕೊಡ್ಬೇಕಿಲ್ಲಿ. ಎಷ್ಟು ಬೇಗ ದಿನ ಎಲ್ಲ ಹೋಗ್ತದೆ ಅಂತ ಗೊತ್ತಾಗುದಿಲ್ಲ. 1ನೇ ಕ್ಲಾಸ್ಗೆ ಕೂಡ ತಲುಪಿಲ್ಲ. ಮೊನ್ನೆ ಪ್ರಿ-KGಗೆ ಹೋಗ್ತಾ ಇದ್ಲಿ ಅವಳು. ಇನ್ನು ಹೀಗಾಗಿ ನೆಕ್ಸ್ಟ್ ವರ್ಷ ಇವರು ಕೂಡ ಹೊರಡ್ತಾರೆ. ಇವಳ ತಂಗಿ ಮತ್ತೆ ತಮ್ಮ ಹೊರಡ್ತಾರೆ. ಹಾಗೆ ಇವಳಿಗೆ ಜುಟ್ಟು ಕಟ್ತಾ ಇದ್ದೇನೆ ನಾನು. ತಿಂಡಿ ಎಲ್ಲ ಆಯ್ತು. ನಮ್ಗೆ ಪಲಾವ್ ಅಂದ್ರೆ ತರಕಾರಿ ಎಲ್ಲ ಹಾಕ್ಲಿಲ್ಲ. ಆಕ್ಚುಲಿ ಕ್ಯಾರೆಟ್ ಬೀನ್ಸ್ ಎಲ್ಲ ಇರ್ಲಿಲ್ಲ. ಇವಳು ಮತ್ತೆ ಕ್ಯಾರೆಟ್ ಬೀನ್ಸ್ ಎಲ್ಲ ಬೇಡ ಅಂತ ಹೇಳಿಲ್ಲ. ಹಾಗೆ ಬರೀ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಅದನ್ನು ಕಡ್ದು ಹಾಕಿ ಮಾಡಿದ್ದಷ್ಟೇ. ಇವಳೊಂದೊಂದೇ ಈ ಪೆನ್ನಲ್ಲಿ ಈ ಡಬ್ಬಕ್ಕೆ ಹಾಕ್ತವಳೆ. ಆಚೆ ಈಚೆ ಹಾಕ್ತಿದೆ. ಇವಳು ಇದ್ದಾಳೆ ಇಲ್ಲಿ ಕೆಳಗಡೆ ಆಟ ಆಡ್ತಾ ಇದ್ದಾಳೆ. ಟಕ ಅಂತ ಕಳಿಸ್ತಿದೆ ತಾನೇ. ಸೌಂಡ್ ಕೇಳ್ತಾ ನೋಡಿದ್ರೆ ಆಗೋದೇ ಇಲ್ಲ ಅವಳಿಗೆ. ಹಾಗೆ ಇನ್ನು ಇವಳನ್ನು ಹೊರಟಾಯ್ತು. ಮತ್ತೆ ಆಮೇಲೆ ಸ್ಕೂಲ್ ವ್ಯಾನ್ ಬರಕ್ಕೆ ಸ್ಕೂಲ್ ವ್ಯಾನ್ ಅಲ್ಲೇ ನಾವೇನು ಕರ್ಕೊಂಡು ಹೋಗ್ಬೇಕು ಅಂತಿಲ್ಲ. ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಅಲ್ಲಿನ ಮತ್ತೆ ಹೋಗುದು. ಆಮೇಲೆ ಪುನಃ ಅಲ್ಲಿಗೆ ಬಂದು ಮತ್ತೆ ಸ್ಕೂಲ್ ಅನ್ನೋರು ಕರ್ಕೊಂಡು ಬರ್ತಾರೆ. ಸ್ಕೂಲ್ ವ್ಯಾನ್ ಅಂದ್ರೆ ಸ್ಕೂಲಿದೆ ವ್ಯಾನ್ ಇಲ್ಲ, ಪ್ರೈವೇಟ್ ಇರ್ತಾರಲ್ಲ ಕರ್ಕೊಂಡು ಹೋಗೋರು. ಹಾಗೆ ಅವ್ರ ಹತ್ರ ಅವರ ಮನೆ ಇಲ್ಲೇ ಹತ್ತಿರನೇ, ನಮ್ಮ ಮನೆ ಹತ್ರ. ಸ್ವಲ್ಪ ದೂರ ಅಷ್ಟೇ, ಸ್ವಲ್ಪ ದೂರ ಇದ್ರೆ ಸಾಕು. ಸೊ ನೆಕ್ಸ್ಟ್ ಹೊರಡ್ಸಿ ಮೇಲೆ ಬಟ್ಟೆ ಎಲ್ಲ ಹಾಕಿ ಆಮೇಲೆ ಕೆಳಗಡೆ ಬಿಡ್ಲಿಕ್ಕೆ ಹೋಗ್ಬೇಕು. ಹೌದು. ಎಂತದದು ಎಂತ ಕುഞ്ഞി ಅದು? ಅದಕ್ಕೆ ಹಾಕೋಣ. ಹೌದಾ? ಹಾರಿ ಹೊತ್ತು ಅದಲ್ಲಿದ್ದದ. ಎಂತ ಬೇಕು ಕೇಳು. ಅದು ಹೋತು ಹೋಪ ಮನೆಗೆ.
ನಾನೀಗ ನೆಕ್ಸ್ಟ್ ಡೇಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವತ್ತು ಒಂದು ಕಡೆಗೆ ಹೊರಟಿದ್ದೇವೆ, ಅಂದರೆ ಎಲ್ಲಿಗೆ ಟ್ರಿಪ್ ಅಲ್ಲ, ಇವಳಿಗೆ ಅದ್ವಿಕನಿಗೆ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬರಲಿಕ್ಕೆ ಹೇಳಿದ್ದಾರೆ. ಸ್ಕೂಲ್ ಡೇ ಉಂಟು, ಯಾವಾಗಂತ ಗೊತ್ತಿಲ್ಲ, ಅನೌನ್ಸ್ ಮಾಡಲಿಲ್ಲ. ಹಾಗೆ 10 ಗಂಟೆಯಿಂದ 12 ಗಂಟೆ ತನಕ ಹಾಗೆ ಬಿಡಲಿಕ್ಕೆ ಈಗ ಹೋಗಬೇಕು. ಇವಳನ್ನು ನಿದ್ದೆ ಮಾಡಿಸಿ ಹೋದರೆ ಡೈಲಿ ಇದ್ದರೆ ಕಷ್ಟ ಆಗ್ತಂತೆ, ಇವಳನ್ನು ಕೂಡ ಕರ್ಕೊಂಡು ಹೋಗೋದು. ಈಗ ಹೋಗುವಾಗ ಆಟೋದಲ್ಲಿ ಹೋಗೋದು, ಮತ್ತೆ ನೋಡಬೇಕಷ್ಟೇ ಹೇಗೆ ಹೋಗೋದು ಅಂತ. ಸೊ ಸ್ಕೂಟಿಯಲ್ಲೆಲ್ಲ ಹೋಗಲಿಕ್ಕೆ ಇವಳಿಗೆ ಅಭ್ಯಾಸ ಇಲ್ಲಲ್ಲ, ಹಾಗೆ ಆಟೋ ಮಾಡಿಕೊಂಡು ಹೋಗೋದು. ಇನ್ನು ಬುಕ್ ಮಾಡಬೇಕಷ್ಟೇ, ಸ್ವಲ್ಪ ಹೊತ್ತಲ್ಲಿ ಬುಕ್ ಮಾಡಿ ಹೋಗೋದು. ಹೋಗಿ ಬಿಟ್ಟು ಬಂದು ಇವಳನ್ನು ನಿದ್ದೆ ಮಾಡಿಸ್ಬೇಕು. ಹಾಗೆ ಅಡುಗೆಲ್ಲ ಬೇಗ ಮಾಡಿದ್ದೇನೆ ಆಗಲೇ. ಚಪ್ಪಲಿಯನ್ನು ಒಳಗೆ ತಗೊಂಡು ಬಂದಿದ್ದಾಳೆ, ಬ್ಯಾಗ್ ತಗೊಂಡು ಹೊರಟ್ಲಿ ಇವಳು ಅಕ್ಕನನ್ನು ಸ್ಕೂಲಿಗೆ ಬಿಡಲಿಕ್ಕೆ. ದೂಲಪ್ಪದು ಹಾಂ, ಜೋಡಾಕೆಕ್ಕ ಅಪ್ಪ. ನಾವು ಅದ್ವಿಕನನ್ನು ಬಿಟ್ಟು ಈಗ ಹೋಗುವಾಗ ನಡ್ಕೊಂಡು ಹೋಗ್ತಾ ಇದ್ದೇವೆ ಮನೆಗೆ. ನೋಡಿ ಇಲ್ಲಿ
ನಡೀತಾ ಇದ್ದಾಳೆ. ಸೊ ಅವಳನ್ನು ಕರ್ಕೊಂಡು ಬರಲಿಕ್ಕೆ ಕೂಡ ಟೈಮ್ ಆಯಿತು. ನಾವೀಗ ಹೊರಟಿದ್ದೇವೆ. ಈಗ ಕೂಡ ಆಗದಾಗೆ ಆಟೋದಲ್ಲಿ ಹೋಗಿ ಆಮೇಲೆ ನಡ್ಕೊಂಡು ಬರೋದು. ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಈ ವಿಡಿಯೋಕ್ಕೆ 2 ದಿವಸ ಬಿಟ್ಟು ಔಟ್ರೋ ಕೊಡ್ತಾ ಇದ್ದೇನೆ. ಎಂತಕ್ಕಂತ ಹೇಳಿದ್ರೆ ನನ್ನ ಮೊಬೈಲ್ ಬಿದ್ದು ಸ್ವಲ್ಪ ಡಿಸ್ಪ್ಲೇ ಎಲ್ಲ ಹೋಗಿ ಹಾಳಾಗಿತ್ತು. ಹಾಗೆ ಅದು ಸಿಗ್ಲಿಕ್ಕೆ 1-2 ದಿವಸ ಆಯಿತು. ಎಂತ ವಿಡಿಯೋ ಇದೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ. ಹಾಗೆ ಈ ಸಣ್ಣ ವ್ಲಾಗ್ ಅಂತೇಳಿ ಅದನ್ನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ಇನ್ನು ಕೂಡ ಸರಿ ಆಗ್ಲಿಲ್ಲ. ಎಂತಕ್ಕಂತ ಹೇಳಿದ್ರೆ ಚಾರ್ಜ್ ಆಗ್ತಾ ಇಲ್ಲ, ಅದು ಚಾರ್ಜ್ ನಿಲ್ತಾ ಇಲ್ಲ. ಅದೆಂತ ಅಂತೇಳಿ ಪುನಃ ಹೋಗಿ ತೋರಿಸ್ಬೇಕಷ್ಟೇ ಎಂತ ಅಂತೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ ಇಲ್ಲಿಗೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.